ಆಮಿರ್ ಖಾನ್ ಹತ್ಯೆಗೆ 5 ಕೋಟಿ ರೂಪಾಯಿ ಬಹುಮಾನ. ತಪಸ್ವಿ ಛಾವಣಿಯ ಮುಖ್ಯಸ್ಥ ಜಗದ್ಗುರು ಪರಮಹಂಸ ಘೋಷಣೆ ಮಾಡಿದ್ದಾರೆ. ಆಮಿರ್ ಖಾನ್ ಹಿಂದೂ ಮಹಿಳೆಯನ್ನ ವಿವಾಹ ಆಗುವ ಮೂಲಕ ಲವ್ ಜಿಹಾದ್ಗೆ ಉತ್ತೇಜನೆಯನ್ನ ಕೊಡ್ತಾ ಇದ್ದಾರೆ ಅನ್ನುವಂಥ ಒಂದು ಆರೋಪವನ್ನ ಮಾಡಿರುವಂಥದ್ದು. ಆಮಿರ್ ಖಾನ್ ಕೊಲ್ಲುವವರಿಗೆ 5 ಕೋಟಿ ರೂಪಾಯಿ ಬಹುಮಾನವನ್ನು ನೀಡಲಾಗುತ್ತೆ ಅಂತ ಹೇಳಿದ್ದು, ಕಾನೂನು ವೆಚ್ಚವನ್ನೂ ತಾವೇ ಭರಿಸೋದಾಗಿ ಘೋಷಣೆ ಮಾಡಿದ್ದಾರೆ. ಇಂತಹ ಕ್ರಮಗಳು ಲವ್ ಜಿಹಾದ್ ಪ್ರಯತ್ನಗಳಿವು ಅಂತ ಮತ್ತು ಅವುಗಳನ್ನು ಹಿಮ್ಮೆಟ್ಟಿಸುತ್ತವೆ, ಅಂದರೆ ಇಂತಹ ಕ್ರಮಗಳು ಲವ್ ಜಿಹಾದ್ ಪ್ರಯತ್ನ ಹಿಮ್ಮೆಟ್ಟಿಸುತ್ತವೆ ಅಂತ ಹೇಳಿರೋ ಅವರು, ಹಿಂದೂ ಮಹಿಳೆಯರನ್ನ ಬಲೆಗೆ ಬೀಳಿಸುವ ಜನರನ್ನ ಯಾವುದೇ ಕಾರಣಕ್ಕೂ ಬಿಡಬಾರದು. ಆಮಿರ್ ಖಾನ್ರನ್ನು ಯಾರೇ ಕೊಂದ್ರು ಅವರ ಕುಟುಂಬಕ್ಕೆ ಬಹುಮಾನ ಮೊತ್ತವನ್ನು ನೀಡುತ್ತೇವೆ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಆಮಿರ್ ಖಾನ್ ವಿವಾಹವನ್ನು ಮಹಾರಾಷ್ಟ್ರ ಸಚಿವ ನಿತೀಶ್ ರಾಣೆ ಕೂಡ ವಿರೋಧ ಮಾಡಿದ್ರು. ಆಮಿರ್ ಖಾನ್ ಲವ್ ಜಿಹಾದ್ನ ಬ್ರ್ಯಾಂಡ್ ಅಂಬಾಸಿಡರ್ ಅನ್ನುವಂಥ ಒಂದು ಆಕ್ರೋಶವನ್ನು ವ್ಯಕ್ತಪಡಿಸಿದ ಬೆನ್ನಲ್ಲೇ ಈಗ ಈ ಒಂದು ಸ್ಟೇಟ್ಮೆಂಟ್ ಕೂಡ ಜಗದ್ಗುರು ಪರಮಹಂಸ ಅವರಿಂದ, ಅಂದರೆ ತಪಸ್ವಿ ಛಾವಣಿಯ ಜಗದ್ಗುರು ಪರಮಹಂಸ ಅವರಿಂದ ಹೊರಬಿದ್ದಿದೆ. ಇತ್ತೀಚೆಗಷ್ಟೇ ಆಮಿರ್ ಖಾನ್ ವಿವಾಹವಾಗಿದ್ದರು. ತಮ್ಮ ಈ ಇಳಿ ವಯಸ್ಸಲ್ಲೂ ಕೂಡ ಮತ್ತೊಂದು ವಿವಾಹವಾಗಿದ್ದರು. ಇದುವರೆಗೆ ಇದು ಅವರ 3ನೇ ಮದುವೆ. ಸೊ ಹಾಗಾಗಿ ಈ ವಿವಾಹ ಅದು ಹಿಂದೂ ಯುವತಿಯನ್ನು ಅವರು ಮದುವೆ ಆಗಿರುವಂಥ ಒಂದು ವಿಚಾರ ಅನೇಕ ಹಿಂದೂ ಮುಖಂಡರ ಕೆಂಗಣಿಗೆ ಗುರಿಯಾಗಿರುವಂಥದ್ದು. ಸೊ ಅದೇ ಕಾರಣಕ್ಕೆ ಈ ಗುರೂಜಿ ಈ ಒಂದು ಸ್ಟೇಟ್ಮೆಂಟನ್ನು ಕೊಟ್ಟಿರುವಂಥದ್ದು. ಇತ್ತೀಚೆಗೆ ಮಹಾರಾಷ್ಟ್ರ ಸಚಿವ ನಿತೀಶ್ ರಾಣೆ ಒಂದು ಸ್ಟೇಟ್ಮೆಂಟ್ ಕೊಟ್ಟ ಬೆನ್ನಲ್ಲೇ, ಮತ್ತೊಂದು ಕಡೆ ಆಮಿರ್ ಖಾನ್ ಲವ್ ಜಿಹಾದ್ನ ಬ್ರ್ಯಾಂಡ್ ಅಂಬಾಸಿಡರ್ ಅನ್ನುವಂಥ ಒಂದು ಸ್ಟೇಟ್ಮೆಂಟ್ ಬೆನ್ನಲ್ಲೇ ಈಗ ಆಮಿರ್ ಖಾನ್ ಹತ್ಯೆಗೆ 5 ಕೋಟಿ ಬಹುಮಾನ ಕೊಡಲಾಗುತ್ತೆ ಅಂತ ಜಗದ್ಗುರು ಪರಮಹಂಸ ಘೋಷಣೆ ಮಾಡಿದ್ದಾರೆ.